ತುಂಬ ಖುಷಿ ಆಗ್ತಾ ಇದೆ. ಕಾಲೇಜಿಗೆ ಜೊತೆಗೆ ಡಿಸ್ಟಿಕ್ಕಿಗೆ ಫಸ್ಟ್ ಟಾಪರ್ ಬಂದಿದ್ದೀನಿ. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಅದಕ್ಕೆ ತಕ್ಕ ರಿಸಲ್ಟ್ ಬಂದಿದೆ ಅಂದ್ಕೊತೀನಿ. ಕಾಲೇಜವರು ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಪೇರೆಂಟ್ಸೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಲಾಸ್ಟ್ 1 ಮಂತಿಂದ ಕಂಟಿನ್ಯೂಸ್ ಆಗಿ ಡೈಲಿ ಬಂದು ಪ್ರಿಪ್ರೇಟ್ರೀಸ್ ಎಲ್ಲ ಬರೆದಿದ್ದರಿಂದ ಆ್ಯಂಡ್ ಇಲ್ಲೇ ಆನ್ ಸ್ಪಾಟ್ ಕರೆಕ್ಷನ್ ಮಾಡಿ ಏನು ತಪ್ಪು ಎಲ್ಲ ಅವರು ಹೇಳ್ತಾಯಿದ್ರು. ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋತಾ ಫೈನಲಲ್ಲಿ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಇಲ್ಲ, ಫುಲ್ ಕಾಲೇಜು ನಾನು ಸೆಲ್ಫ್ ಸ್ಟಡಿನೇ ಮಾಡ್ತಾ ಇದ್ದಿದ್ದು. ಅಷ್ಟು ಎಲ್ಲೋ ಹೋಗಿದ್ದು. ನೆಕ್ಸ್ಟ್ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿ MBBSಗೆ ಹೋಗಬೇಕು ಅಂತ ಇದೆ. ಟ್ರೈ ಮಾಡ್ತಾ ಇದ್ದೀನಿ ಸರ್. ಅಂದರೆ ಅವತ್ತಿಂದ ಅವತ್ತು ಕಂಪ್ಲೀಟ್ ಮಾಡೇ ಮಲ್ಕೋಬೇಕು ಅಂತ ಇತ್ತು. ಸೊ ಅದು ಮಾಡೋದ್ರಿಂದ ಲಾಸ್ಟಿಗೆ ಪ್ರೆಷರು ಆಗಲ್ಲ, ಈಸಿ ಆಗುತ್ತೆ. ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್. ಅಂದರೆ ಕೇಳಿದ್ದು ಬುಕ್ಸು ಎಲ್ಲದೂ ತಂದ್ಕೊಡೋರು. ಜೊತೆ ಕಾಲೇಜಲ್ಲೂ ಅಷ್ಟೇ, ಕಾಲೇಜ್ ಲೈಬ್ರರಿನೂ ಫುಲ್ ಯುಟಿಲೈಸ್ ಮಾಡ್ಕೊತಿದ್ದೆ. ಎಲ್ಲ ಹೆಲ್ಪ್ ಆಯಿತು ಸರ್. ಹಾಂ, ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್. ತುಂಬ ಖುಷಿ ಆಗುತ್ತೆ. ಈ ಕಾಲೇಜಿಗೆ ಸೇರಿ ಒಳ್ಳೆ ಡಿಸಿಷನ್ ಅಂತ ಅನಿಸುತ್ತೆ. ಎಲ್ಲರೂ ಬರಲಿ ಅಂತ ಹೇಳ್ತೀವಿ. APJ ತುಂಬ ಸಪೋರ್ಟ್ ಮಾಡ್ತಾರೆ, ಇಂಡಿವಿಜುವಲ್ ಕೇರ್ ತಗೋತಾರೆ. ಇಲ್ಲಿಗೆ ಪ್ರಥಮ ಸ್ಥಾನ ಬಂದಿರೋದು ಅರ್ಪಿತಾ, ತುಂಬ ಖುಷಿ ಆಗ್ತಾ ಇದೆ. ಸೊ 600ಕ್ಕೆ 597, 600 ಔಟ್ ಆಫ್ 597 ತುಂಬ ಗ್ರೇಟ್ ರಿಸಲ್ಟ್ಸು. ಯಾಕೆಂದರೆ ನಾವು ಕಳೆದ 3 ವರ್ಷದಿಂದಲೂ ಸತತ ಪ್ರಯತ್ನ ಪಡ್ತಾ ಇದ್ವಿ. 593 ಈ ರೇಂಜಲ್ಲಿ ರಿಸಲ್ಟ್ಸ್ ಬರ್ತಾಯಿತ್ತು. ಈ ಬಾರಿ ಅವಳು ತುಂಬ ಚೆನ್ನಾಗಿ ಡೆಡಿಕೇಟಲ್ಲಿ ವರ್ಕ್ ಮಾಡಿದ್ದಾಳೆ. ಸೊ ತುಂಬ ಖುಷಿ ವಿಚಾರ ಏನಂದರೆ, ಯಾವಾಗಲೇ ಕರೆದ್ರು ಅವಳು ಪ್ರಿಪ್ರೇಟ್ರಿ ಇವತ್ತಿನ ದಿನಕ್ಕೆ ಅವಳು, ನೀವು ನಂಬಲ್ಲ, ಎಕ್ಸಾಮ್ಸ್ಗೂ ಪ್ರೀವಿಯಸ್ ಅವಳು 14 ಪ್ರಿಪ್ರೇಟ್ರಿ ಬರೆದಿದ್ದಾಳೆ. ಸೊ ಒಂದೇ ದಿನ 2 ಪ್ರಿಪ್ರೇಟ್ರಿನ ಬರೀತಾ ಇದ್ಲು. ಮತ್ತು ಅವ್ರ ತಂದೆ, ನಮ್ಮ ಇಡೀ APJ ತಂಡ ಏನಿದೆ ಟೀಚರ್ಸು, ಇಮಿಡಿಯೇಟಾಗಿ ಆ ಪೇಪರ್ಸ್ನ ವ್ಯಾಲ್ಯೂಯೇಷನ್ ಮಾಡಿ ಕೊಡ್ತಾಯಿದ್ರು ರಿಸಲ್ಟ್ಸು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಸೊ ಮೀಡಿಯಾ ಮುಖಾಂತರ ನಾನು ತಿಳಿಸ್ಕೊಡೋಕೆ ಏನಂತಂದರೆ, ನಮ್ಮ ಜಿಲ್ಲೆ ವಿದ್ಯಾರ್ಥಿಗಳು ಇಲ್ಲೇ ಓದೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಪೇರೆಂಟ್ಸ್ ಹಾಗೂ ಸುತ್ತ ನಮ್ಮ ಏನು ಹಾಸನ ಜಿಲ್ಲೆ ಬಂಧು ಬಾಂಧವರು ಇದ್ದಾರೆ, ಅವರೆಲ್ಲ ಇದನ್ನು ತುಂಬ ಮುನ್ನೆಚ್ಚರಿಕೆಯಾಗಿ ತೊಗೊಂಡು ನಮ್ಮ ಜಿಲ್ಲೆಯಲ್ಲೇ ಓದಲಿಕ್ಕೆ ಅವಕಾಶ ಮಾಡಿಕೊಡಿ. ಸೊ ಯಾಕೆಂದರೆ ಮಂಗಳೂರು ಅಥವಾ ಬೆಂಗಳೂರು ಒಳ್ಳೊಳ್ಳೆ ಏನು ಬೇರೆ ಡಿಸ್ಟಿಕ್ಗಳಿಗೆ ಹೋಗ್ತಾರೆ, ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ಕೋಚಿಂಗ್ ಸಿಗ್ತಾ ಇರೋದ್ರಿಂದ ನಿಮ್ಮ ಮುಖಾಂತರ ಮಕ್ಕಳಿಗೆ ತಿಳಿಸ್ಕೊಡ್ತೀವಿ. ಹಾಗೆಯೇ ಈಗ ಕಳೆದ ಬಾರಿ ಜನವರಿಲಿ ನಡೆದಂಥ JEE ಕೂಡ ನಾವು ಡಿಸ್ಟಿಕ್ಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದೀವಿ. ಮತ್ತು ಈಗ ಏನು ಅರ್ಪಿತಾ ನೀಟ್ ಮೆಡಿಕಲ್ಗೆ ಟ್ರೈ ಮಾಡ್ತಾ ಇದ್ದಾಳೆ, ಅವಳು ಗೌರ್ಮೆಂಟ್ ಸೀಟ್ ಸಿಗೋಂಥ ತುಂಬ ಸಾಧ್ಯತೆಗಳಿದೆ. 720ಕ್ಕೆ 650 ಮೇಲೆ ನಾವು ಆಲ್ಮೋಸ್ಟ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತ ಅವರ ಪೇರೆಂಟ್ಸ್ ಆಗಲಿ, ನಮ್ಮ ಇಡೀ ಟೀಚರ್ಸ್ ತಂಡ ತುಂಬ ಎಫರ್ಟ್ ಹಾಕಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಸೊ ಖಂಡಿತ ಸರ್, ನಾವು ಆ್ಯಕ್ಚುಲಿ 598 ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಬಂದ್ವಿ. ಟೀಚರ್ಸ್ ಎಲ್ಲ ತುಂಬ ಡೆಡಿಕೇಟೆಡಾಗಿ ಎಫರ್ಟ್ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇದೇ ರಿಸಲ್ಟ್ಸ್ನ ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಖುಷಿ ಆಗ್ತಾ ಇದೆ ಎಲ್ಲ. ಸೊ ಸೆಕೆಂಡ್ ಸ್ಕೋರ್ 591 ಇದೆ ಸರ್.